ಹಾಯ್ ಸಂಗೀತ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಮಟನ್ ಲಿವರ್ ಡ್ರೈ ಫ್ರೈ ಎಷ್ಟು ಈಸಿ ರೆಸಿಪಿ ಗೊತ್ತಾ? ತುಂಬ ಈಸಿಯಾಗಿ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ತುಂಬ ಟೇಸ್ಟಾಗಿ ಮಾಡ್ಕೋಬೋದು. ಹೇಗಂತ ಹೇಳ್ತೀನಿ ನೋಡಿ. ಈಗ ಮಾಡೋಣವಾ? ಫಸ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಚೆನ್ನಾಗಿ ಕಾಯಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ಒಂದೆರಡು ಈರುಳ್ಳಿ ಹಾಕ್ಕೊಳ್ಳಿ. ಹೇಗಾದರೂ ಸರಿ, ಇಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು ಅನ್ನೋದೇನೂ ಇಲ್ಲ. ಚೆನ್ನಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರಬೇಕು. ಮತ್ತು ಒಂದು ಕಡೆ ಮಟನ್ ಹಾಕ್ತಾಯಿದೆ, ಬೇಕು ಅಂದರೆ ಹೇಳಿ, ಅದನ್ನು ರೆಸಿಪಿ ಹಾಕ್ತೀನಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದರೆ ಮಟನಲ್ಲೇ ಅಂದರೆ ಮಟನ್ ಲಿವರಲ್ಲೇ ಸ್ವಲ್ಪ ಎಣ್ಣೆ ಎಲ್ಲ ಬಿಡುತ್ತೆ. ಜಾಸ್ತಿ ಎಣ್ಣೆ ಹಾಕಿದ್ರೂ ಏನೋ ಒಂಥರ ಅನಿಸ್ಬಿಡುತ್ತೆ. ಬೇಡ, ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆಗಿದೆ. ಈಗ ಚೆನ್ನಾಗಿ ಲಿವರ್ನ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಮ್ಮಮ್ಮ ಮಾಡ್ತಾ ಇರೋದು, ನಾನಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಹೆಚ್ಚು ಟೇಸ್ಟ್. ಅಮ್ಮನ ಕೈ ರುಚಿ ಯಾವಾಗಲೂ ಟೇಸ್ಟ್ ಇರುತ್ತಲ್ಲ, ನಿಮಗೆ ಗೊತ್ತು. ಮಟನ್ ಲಿವರ್ ಹಾಕಿದ್ದೀನಿ, ಮತ್ತು ಚರ್ಬಿನೂ ಸ್ವಲ್ಪ ಇದೆ ಅದರಲ್ಲಿ. ಸ್ವಲ್ಪ ಅದನ್ನೇ ಚೆನ್ನಾಗಿ ಹಾಗೇನೆ ರೋಸ್ಟ್ ಮಾಡಿ, ನೀರು ಹಾಕಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೋಬೇಕು. ವೈಟ್ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ತುಂಬ ಏನು ಟೈಮ್ ಏನೂ ಆಗೋಲ್ಲ, ಬೇಗನೆ ಮುಗಿಸೋವಂಥ ರೆಸಿಪಿ ಇದು. ನೋಡಿ, ನಮ್ಮಮ್ಮ ಉಪ್ಪು ಹಾಕ್ತಾಯಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಬೆಂದ ಮೇಲೆ ಜಾಸ್ತಿ ಆದಂಗೆ ಆಗಿಬಿಡುತ್ತೆ. ಲೈಟಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಚೆನ್ನಾಗಿ ರೋಸ್ಟ್ ಮಾಡಿ ಹಾಗೇ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಗೇ ಸ್ವಲ್ಪ ಹಿಡೀಲಿ. ಸ್ವಲ್ಪ ಹಾಗೇ ಬಿಸಿಯಲ್ಲಿ ಕಡಿಮೆ ಉರಿ, ತುಂಬ ಜಾಸ್ತಿ ಉರಿ ಇಟ್ಕೊಬೇಡಿ, ಕಡಿಮೆ ಉರಿಲೇ ಬಿಸಿ ಮಾಡಿ. ರೋಸ್ಟ್ ಆಗ್ತದಂಗೆ ಸ್ವಲ್ಪ ಹಾಗೇ ನೀರೆಲ್ಲ ಸ್ವಲ್ಪ ಡ್ರೈ, ನೀರೇನು ಅಷ್ಟು ಬಿಡಲ್ಲ ಅದರಲ್ಲಿ. ಸ್ವಲ್ಪ ಡ್ರೈ ಆದಮೇಲೆ ಆಮೇಲೆ ನೀರು ಹಾಕ್ಕೊಡಿ. ಸ್ವಲ್ಪ ಬೇಯಬೇಕು, ಅದು ತುಂಬ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅದು ಬೇಯೋದಕ್ಕೆ. ಮಸಾಲೆ ಹಾಕ್ತಾಯಿದ್ದಾರೆ. ಈ ಮಸಾಲೆಯಲ್ಲಿ ಏನೂ ಇಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ ಇರೋದು. ಅದನ್ನು ಮಾತ್ರ ಚೆನ್ನಾಗಿ ರುಬ್ಕೊಂಡು ಹಾಕ್ಕೊಡಿ. ಖಾರದ ಪುಡಿ ಆಗಲಿ ಅದು ಇದು ಏನೂ ಹಾಕ್ತಾಯಿಲ್ಲ. ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಿ. ಬೇಗನೆ ಮಾಡ್ಬೋದು. ಸಂಡೇ ಬೆಳಗ್ಗೆ ಟಿಫನ್ಗೂ ಮಾಡ್ಕೋಬೋದು. ಚಪಾತಿ ರೊಟ್ಟಿ ಏನಾದರೂ ಮಾಡಿ ಈ ಥರ ಏನಾದರೂ ಲಿವರ್ ತಂದು ಮಾಡಿಕೊಂಡ್ರೆ ಬೇಗನೆ ಈಸಿಯಾಗಿ ಮುಗಿದ್ಬಿಡುತ್ತೆ. ನೋಡಿ, ನೀರು ಹಾಕಿದೆ. ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಹೈ ಉರಿಲಿ ಬೇಯಿಸಿ, ಯಾಕಂದರೆ ಮೆಣಸಿನ್ಕಾಯಿ ಖಾರ ಹಾಕಿರೋದು. ಸ್ವಲ್ಪ ಖಾರ ಉಪ್ಪು ಎಲ್ಲ ಇಡಬೇಕಲ್ಲ, ಹಾಗಾಗಿ. ನಾನು ಇದನ್ನು ಅಮ್ಮನ ಮನೆಗೆ ಹೋದಾಗ ವೀಡಿಯೋ ಮಾಡಿದ್ದು. ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ವಿ. ಅದು ಇವತ್ತು ಹಾಕಬೇಕು. ತುಂಬ ವರ್ಷ ಅಂತಂದರೆ 2 ವರ್ಷದಿಂದ ವೀಡಿಯೋ ಹಾಕಬೇಕು ಅಂತಲೇ ಇದ್ದೆ, ಎಲ್ಲಿ ಟೈಮೇ ಆಗಲಿಲ್ಲ. ಈ ಸತಿ ಹಾಕಲೇಬೇಕು ಅಂತೇಳಿ ಈಗ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹನೂ ನನಗೆ ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಎಣ್ಣೆನೂ ಸಹ ಬಿಟ್ಟಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಚರ್ಬಿ ಎಲ್ಲ ಎಣ್ಣೆ ಬಿಟ್ಟಿದೆ ನೋಡಿ. ಈಗೇ ಚೆನ್ನಾಗಿ ಕುದೀಲಿ. ಮತ್ತು ನೀರಿರೋದು ಬೇಡ, ಸ್ವಲ್ಪ ಹಂಗೇ ಡ್ರೈ ಮಾಡಿ. ಫುಲ್ಲು ಡ್ರೈ ಆದ್ರೇ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಮತ್ತು ಬಿಸಿ ಬಿಸಿ ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಡ್ರೈ ಆಗ್ತಾಯಿದೆ ನೋಡಿ. ನೋಡಿ, ಕಂಪ್ಲೀಟಾಗಿ ಡ್ರೈ ಆಗೋಯಿತು. ಇಷ್ಟೇ. ಮನೇಲಿ ಚಪಾತಿ ರೊಟ್ಟಿ ಏನಾದರೂ ಮಾಡಿಕೊಂಡು ತಿನ್ಬೋದು. ನೋಡಿ, ಫೈನಲಾಗಿ ಆಗೋಯ್ತು. ಈಗ ಬನ್ನಿ ಟೇಸ್ಟ್ ನೋಡೋಣ. ಬಿಸಿ ಬಿಸಿ, ತುಂಬಾ ಬಿಸಿ ಇದೆ. ನೋಡ್ತಾ ಇದ್ದೀನಿ ಟೇಸ್ಟ್. ಚೆನ್ನಾಗಿದೆ. ನೀವು ಮಾಡಿ, ಅದು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ನಮ್ಮಮ್ಮ ಮತ್ತೆ ಮಟನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್.